Dear students, today's session let us discuss about two important components, that is certificate of incorporation and about ultra wires of the company. First, let us know what is certificate of incorporation. A certificate issued by registrar of companies of a state indicating that a company's memorandum of association and articles of association have been accepted for filing and that the company is incorporated is called a certificate of incorporation. It is registered firm's birth certificate showing its legal name and date of incorporation. It is also called certificate of registration. ಸೊ ಯಾವುದಾದ್ರೂ ಒಂದು ಕಂಪನಿ ಕೂಡು ಬಂಡವಾಳ ಸಂಸ್ಥೆ ಅಸ್ತಿತ್ವಕ್ಕೆ ಬರಬೇಕು ಅಂತಂದರೆ ಮೊದಲು ನೋಂದಾವಣೆ ಆಗಬೇಕು. ನೋಂದಾವಣೆ ಆಗಬೇಕು ಅಂದರೆ ನೋಂದಾವಣಾ ಅಧಿಕಾರಿ ರಿಜಿಸ್ಟ್ರಾರ್ ಅಂತ ಏನು ಕರಿತೀವಿ ಅವರೊಂದು ಸರ್ಟಿಫಿಕೇಟನ್ನು ಇಶ್ಯೂ ಮಾಡಬೇಕು. ಅದರ ಹೆಸರು ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂತ ಕರಿತೀವಿ. To get the certificate of incorporation, a company, that is a private company or a public company or any type of company, should follow certain procedures, bylaws, rules and regulations issued by the Companies Act 2013. ಕಂಪನಿ ಕಾಯ್ದೆ ಇದೆ 2013ನೇ ಇಸ್ವಿ ಪ್ರಕಾರ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು, ಮೆಮೊರಾಂಡಮ್ ಕೊಡಬೇಕು, ಆರ್ಟಿಕಲ್ಸ್ ಕೊಡಬೇಕು, ಇನ್ನೂ ಒಂದಷ್ಟು ಅಪ್ಲಿಕೇಶನ್ಸು, ಪೇಮೆಂಟ್ ಆಫ್ ಫೀಸು ಎಲ್ಲವೂ ಮಾಡಿದ್ದಾದಮೇಲೆ registrar will scrutinize all the documents issued by the company or filed by the company with the registrar. If registrar satisfies that the company can be registered, he will issue a certificate called as certificate of incorporation. ಇದಕ್ಕೆ ಇನ್ನೊಂದು ಹೆಸರು ಇದೆ, ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಅಂತ ಕರಿತೀವಿ, ಅಥವಾ ಇದಕ್ಕೆ ನಾವು ಬರ್ತ್ ಸರ್ಟಿಫಿಕೇಟ್ ಆಫ್ ಕಂಪನಿ ಅಂತಲೂ ಸಹ ಹೇಳ್ತೀವಿ. ಇನ್ನು ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂದರೆ ಏನು ಅಂತ ಹೇಳಿದಾದರೆ, a certificate of incorporation is a legal document relating to the formation of a company or a corporation. Legal document ಅಂತ ಯಾಕೆ ಕರಿತೀವಿ ಅಂತಂದರೆ, ಇಟ್ ಈಸ್ ಇಶ್ಯೂಡ್ ಬೈ ದ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಹೂ ಇಸ್ ಎ ಕಸ್ಟೋಡಿಯನ್ ಆಫ್ ಕಂಪನೀಸ್ ಆಕ್ಟ್. It is a license to form a corporation issued by the state government. Its precise meaning depends upon the legal system in which it is used. ಯಾವುದೇ ಸಾರ್ವಜನಿಕ ಕಂಪನಿ ಆಗಿರಲಿ ಅಥವಾ ಖಾಸಗಿ ಕಂಪನಿ ಆಗಿರಲಿ ನೋಂದಾವಣೆ ಹಂತ ಆಗಲೇಬೇಕು, ನೋಂದಾವಣೆ ಪತ್ರವನ್ನು ಸ್ವೀಕರಿಸಲೇಬೇಕು, ನಂತರನೇ ಅವರು ಮುಂದಕ್ಕೆ ಹೋಗ್ಬೋದು. ಸೊ ದಿಸ್ ಈಸ್ ಅ ಸ್ಪೆಸಿಮನ್ ಆಫ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್. ಇದರಲ್ಲಿ ಏನಿರುತ್ತೆ, ಯಾವ ಕಂಪನಿ ಹೆಸರು ನಮೂದಾಗಿರುತ್ತೆ, ಯಾವ ಡೇಟಲ್ಲಿ ಈ ಕಂಪನಿ ರಿಜಿಸ್ಟರ್ ಆಗಿದೆ ಅನ್ನೋದ್ರ ಬಗ್ಗೆ ನಿಖರವಾಗಿ ಮಾಹಿತಿ ಇರುತ್ತೆ. ಇನ್ನು ಅಲ್ಟ್ರಾ ವೈರ್ಸ್ ಅಂತ ನಾವು ನೋಡೋದಾದರೆ, ಅಲ್ಟ್ರಾ ವೈರ್ಸ್ನ ಕನ್ನಡದಲ್ಲಿ ಹೇಳಬೇಕಂದ್ರೆ ಬಿಯಾಂಡ್ ದಿ ಪವರ್ಸ್ ಅಂತ ಹೇಳ್ತೀವಿ. ಏನು ಬಿಯಾಂಡ್ ದಿ ಪವರ್ಸ್ ಅಂತಂದರೆ, ನಮಗೇನು ಪವರ್ ಇರುತ್ತೋ ಅದಕ್ಕೆ ನಾವು ಮೀರಿ ಮಾಡಿದ್ರೆ ಬಿಯಾಂಡ್ ಪವರ್ಸ್ ಅಂತ ಹೇಳ್ತೀವಿ. ದಿ ಡಾಕ್ಟ್ರಿನ್ ಆಫ್ ಅಲ್ಟ್ರಾ ವೈರ್ಸ್ ಇಸ್ ಎ ಫಂಡಮೆಂಟಲ್ ರೂಲ್ ಆಫ್ ಎ ಕಂಪನಿ ಲಾ. ಇಟ್ ಸ್ಟೇಟ್ ದಟ್ ದ ಆಬ್ಜೆಕ್ಟ್ಸ್ ಆಫ್ ದ ಕಂಪನಿ as specified in its MOA can be departed from only to the extent of permitted by the act. ನೀವು MOA ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರುತ್ತೋ ಅದರಲ್ಲಿ ನೀವು ಅದು ಕೆಲವು ಪರ್ಮಿಟೆಡ್ ಮಾತ್ರ, ಕಾಯ್ದೆಯಲ್ಲಿ ಏನು ಪರ್ಮಿಷನ್ ಇದೆಯೋ ಅದನ್ನು ಮಾತ್ರ ಮಾಡೋಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಹೊರಗಡೆ ಹೋಗೋ ಹಾಗಿಲ್ಲ. ಈ ಹೊರಗಡೆ ಹೋದರೆ, ಫಾಲೋ ಮಾಡದೇ ಇದ್ದರೆ ಅಥವಾ ಬೇರೆ ಏನಾದರೂ ಸೇರಿಸಿದ್ರೆ ಇಟ್ ಈಸ್ ಬಿಯಾಂಡ್ ದಿ ಆ್ಯಕ್ಟ್ ಅಂತ ಹೇಳ್ತೀವಿ. ಬಿಯಾಂಡ್ ದಿ ಆ್ಯಕ್ಟ್ ಅಂತಂದರೆ ಅದನ್ನು ನಾವು ಏನಂತ ಕರಿತೀವಿ, ಅಲ್ಟ್ರಾ ವೈರ್ಸ್ ಅಂತ ಹೇಳ್ತೀವಿ. Hence, if the company does an act or enters into a contract beyond the powers of the directors or any other person who is working in the country, it is void ಅಂತ ಹೇಳ್ತೀವಿ. ಅಂದರೆ ಬಿಯಾಂಡ್ ಪವರ್ಸ್, ಕಂಪನಿ ಕಾಯ್ದೆ ಪ್ರಕಾರ ಏನೇ ಕಾಂಟ್ರಾಕ್ಟ್ಸ್ನ ಒಡಂಬಡಿಕೆ ಮಾಡ್ಕೋಬೇಕಾದರೂ ಸಹ ಕಂಪ್ನಿ ಕಾಯ್ದೆಯ ಅನುಗುಣವಾಗಿ, ಕಂಪ್ನಿ ಕಾಯ್ದೆ ನಿಬಂಧನೆಗೆ ಒಳಪಟ್ಟು ಆಗಬೇಕಾಗಿರುತ್ತೆ. ಅಕಸ್ಮಾತ್ ಏನಾದರೂ ನಿಬಂಧನೆಗಳನ್ನು ದಾಟಿ ಅಥವಾ ಮೀರಿ ಆದರೆ ಅದನ್ನು ಬಿಯಾಂಡ್ ಪವರ್ಸ್ ಅಂತ ಕರಿತೀವಿ, ವಿಚ್ ಆರ್ ವಾಯ್ಡ್ ಅಂತ ಹೇಳ್ಬೋದು, ಇಲ್ಲೀಗಲ್ ಕಾಂಟ್ರಾಕ್ಟ್ಸ್ ಅಂತಲೇ ಹೇಳ್ಬೋದು. ದಿ ಟರ್ಮ್ ಅಲ್ಟ್ರಾ ವೈರ್ಸ್ ಮೀನ್ಸ್ ಬಿಯಾಂಡ್ ಪವರ್ಸ್. ಆಗಲೇ ಹೇಳಿದಾಗೆ ಇನ್ ಲೀಗಲ್ ಟರ್ಮ್ಸ್ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ದ ಆಕ್ಟ್ಸ್ ಪರ್ಮಿಟೆಡ್ ಇನ್ ಎಕ್ಸೆಸ್ ಆಫ್ ದಿ legal powers of the doer. This work on an assumption that the powers are limited in nature. So as we discuss about the company's formation, the Companies Act 2013 provides each and everything till the formation of a company to the dissolution of a company. ಯಾವುದೇ ಕಂಪನಿ ಅದು ಹುಟ್ಟು ಅಂತ ಹೇಳ್ತೀವಿ ಅಂದರೆ, ಫ್ರಮ್ ದ ಡೇಟ್ ಆಫ್ ಫಾರ್ಮೇಷನ್ ಆಫ್ ಎ ಕಂಪನಿ ಟಿಲ್ ದ ಡಿಸಲ್ಯೂಷನ್, Companies Act provides everything which has to be followed accordance with that. ಕಂಪನಿ ಕಾಯ್ದೆ ಏನು ಹೇಳುತ್ತೋ ಅದೆಲ್ಲವನ್ನು ಚಾಚು ತಪ್ಪದೆ ಫಾಲೋ ಮಾಡಬೇಕು.
ಅದು ಬಿಟ್ಟು ಏನಾದರೂ ನೀವು ಬೇರೆಯವನ್ನು ಫಾಲೋ ಮಾಡಿದರೆ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬ್ರೇಕ್ ಮಾಡಿದರೆ ಅದನ್ನು ಬಿಯಾಂಡ್ ಪವರ್ಸ್ ಅಂತಲೂ ಹೇಳ್ತೀವಿ ಅಥವಾ ಅಲ್ಟ್ರಾ ವೈರ್ಸ್ ಆಫ್ ದಿ ಕಂಪನಿ ಅಂತಲೂ ಹೇಳ್ತೀವಿ.